ಭಜನೆ ಮಾಡೋದ್ರಿಂದ ನಿಮ್ಯಾಸ್ಗೆ ಹೋಗೋ ತಪ್ಪುತ್ತೆ. ತುಂಬ ಜನ ಇವತ್ತರ ನೋಡ್ತಾ ಇರ್ತಾರಲ್ಲ, ಎಷ್ಟೋ ಜನರು ಮಾನಸಿಕ ಅಸ್ವಸ್ಥರಾಗಿ ಏನೇನೋ ನಡೀತಾ ಇರುತ್ತೆ ಅಲ್ವಾ. ಅವ್ರು ಒಂದೇ ಸರಳ ಪರಿಹಾರ ಸತ್ಸಂಗ ಕರ್ಕೊಬರೋದು. ಸತ್ಸಂಗ ಕರ್ಕೊಬಂದು ಮನಸ್ಸು ಶಾಂತವಾಗುತ್ತೆ. ಶಾಂತ ಆದಾಗ ಏನಾಗುತ್ತೆ, ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ಅಭ್ಯಾಸ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ನಿಯಂತ್ರಣ ಮಾಡ್ಬೋದು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹಾಗೆ ನಾವು ಭಜನೆಗಳ ಮೂಲಕ ಮನಸ್ಸು ಶಾಂತ ಆಗುತ್ತೆ. ಆ ಶಾಂತವಾದ ಮನಸ್ಸಿನಿಂದ ಸಹಜವಾಗಿ ನಾವು ಮನಸ್ಸನ್ನು ನಾವು ಹೇಗೆ ಹೇಳ್ತೀವೋ ಅದು ಕೇಳುತ್ತೆ. ಇಲ್ಲಾಂದರೆ ಅದು ಹೇಳಿದ್ರೆ ನಾವು ಕೇಳ್ಕೊಳ್ಳೋದು ಹುಚ್ಚ ಆಗ್ತೀವಿ. ನಾವು ಹೆಂಗೆ ಹೇಳ್ತೀವೋ ಅಂತ ಹೇಳಿದಾಗ ಅದು ಕಂಟ್ರೋಲ್ ಇರುತ್ತೆ. ಹಾಗೆ ಪುರುಷೋತ್ತಮಾಜಿ ಭಾಳ ಚೆನ್ನಾಗಿ ಆ ಮಾತನ್ನು ಹೇಳ್ತಾರೆ. ಅವಳಿಗೆ ಮನೋರೋಗ ಇರುತ್ತೆ, ಅದರ ನಿಯಂತ್ರಣಕ್ಕಾಗಿ ಅವಳು ತೋಳಿಗೆ ತಾಯತ ಎಲ್ಲ ಕಟ್ಕೊಂಡಿದೆ. ಈಗ ಹಳ್ಳಿ ಕಡೆ ಹೋದರೆ ಸಾಮಾನ್ಯವಾಗಿ ದುರ್ಗಮ್ಮ, ಮಾರಮ್ಮ ತಾಯತ ಕಟ್ಸೋದು. ಮಂಗಳವಾರ, ಶುಕ್ರವಾರ ನಮ್ಮೂರು ಬಜ್ಜ ಇತ್ತು, ದುರ್ಗಮ್ಮ ದೇವಸ್ಥಾನ ಅಜ್ಜ ಅಂತ, ಅವಜ್ಜ ಹೆಸರು ಹರಳಯ್ಯ ಅಂತ. ಅವಜ್ಜ ತಾಯ್ತ ಬರೆಯೋರು ಪ್ರತಿ ಮಂಗಳವಾರ ಶುಕ್ರವಾರ ತಾಯ್ತ ಬರೆಯೋರು. ಹಿಂದಿನ ಕಾಲದಲ್ಲೆಲ್ಲ ತುಂಬ ನಂಬಿಕೆ ಇತ್ತು. ಇತ್ತೀಚೆಗೆ ಅವೆಲ್ಲ ಕಡಿಮೆ ಆಗ್ತಿದೆ. ಅವೆಲ್ಲ ಯಾಕೆ ಸುಮ್ಮನೆ ಅಂತ ನಂಬಿಕೆ, ಜನರಿಗೆ ನಂಬಿಕೆ ಕಡಿಮೆ ಆಗ್ತಿದೆ. ಭಗವಂತರ ಮೇಲೂ ನಂಬಿಕೆ ಕಡಿಮೆ ಆಗ್ತಿದೆ, ಜನರ ಮೇಲೂ ನಂಬಿಕೆ ಕಡಿಮೆ ಆಗ್ತಿದೆ ಅಲ್ವಾ. ಅದರ ನಿಯಂತ್ರಣಕ್ಕೋಸ್ಕರ ಅವಳು ತೋಳಿಗೆ ತಾಯತೆ ಕಟ್ಕೊಂಡಿದ್ಲು. ಆದರೂ ಯಾರಾದರೂ ಆ ರೋಗದ ಸಂಬಂಧವಾಗಿ ಮಾತೆತ್ತಿದರೆ ಸಾಕು, ರೋಗದ ಉನ್ಮಾದ ಅವಳಲ್ಲಿ ಮರುಕಳಿಸುತ್ತಿತ್ತು. ಅಂದರೆ ರೋಗದ ಸಂಬಂಧವಾಗಿ ಯಾರಾದರೂ ಮಾತಾಡಿದ್ರೆ ಅವಳಿಗೆ ಆ ರೋಗದ ಉನ್ಮಾದ ಅವಳಲ್ಲಿ ಹೆಚ್ಚಾಗ್ತಾ ಇತ್ತು. ಅದು 6-7 ದಿನಗಳವರೆಗೆ ಪ್ರತಿದಿನವೂ ಸಂಜೆ ಪ್ರಾರಂಭವಾಗಿ ರಾತ್ರಿ ಬಹಳ ಹೊತ್ತಿನವರೆಗೂ ಇರುತ್ತಿತ್ತು. ಆ ಉನ್ಮಾದ ಇದೆಯಲ್ಲ, ಹುಚ್ಚು. ಯಾಕಂದ್ರೆ ಆ ಹುಚ್ಚು ಬಂದಾಗ ಹುಚ್ಚಾಗುತ್ತೆ. ಅದು ರಾತ್ರಿ ಸ್ಟಾರ್ಟ್ ಆದ್ರೆ ರಾತ್ರಿ ಬಹಳ ಹೊತ್ತಿನವರೆಗೂ ಇರ್ತಾ ಇತ್ತಂತ ವಜ್ರೇಶ್ವರಿ ದೇವಿಗೆ. ವಜ್ರೇಶ್ವರಿಯ ಸ್ಥಿತಿ ಇಂಥದ್ದು. ಇದನ್ನ ತಿಳಿದವರು ಆ ತಾಯಿತದ ಅಥವಾ ರೋಗದ ಪ್ರಸ್ತಾಪ ಎತ್ತದಂತೆ ಎಚ್ಚರದಿಂದ ಇರ್ತಾ ಇದ್ರು. ಅಂದ್ರೆ ಈ ವಿಷಯ ಗೊತ್ತಿರೋ ಅವರು ಅದರ ತಾಯಿತದ ಬಗ್ಗೆ, ತಾಯಿತ ಯಾಕೆ ಕಟ್ಕೊಂಡಿತ್ತಂದ್ರೆ ಅದು ಹೆಚ್ಚಾಗಬಾರ್ದು, ಉಲ್ಬಣ ಆಗ್ಬಾರ್ದು ಮನೋರೋಗ ಅಂತ, ಅಥವಾ ರೋಗದ ಪ್ರಸ್ತಾಪ ಎತ್ತದಂತೆ ಎಚ್ಚರವಾಗಿರ್ತಾ ಇದ್ರು ಆಕೆಯ ಹತ್ರ. ಆದರೆ ಜಯರಾಮ್ ಪಾಟೀಲಿದ್ದ ಹುಚ್ಚಿ ಸುರಬಾಲೆಗೆ ಈ ವಜ್ರೇಶ್ವರಿಯನ್ನು ನೋಡಿದಾಗ ಮೊದಲು ಕಂಡದ್ದೇ ಈ ತಾಯಿತ. ಶ್ರೀಮಾತೆ ತಮ್ಮನ ಹೆಂಡತಿ ಈ ಸುರಬಾಲೆ ಹುಚ್ಚಿ. ಆ ಹುಚ್ಚಿ ಅವಳ ಮಗಳು ರಾಧೆ, ಶ್ರೀಮಾತೆಯವರು ಅವಳನ್ನ ಆಶ್ರಯಿಸ್ಕೊಂಡಿರ್ತಾರೆ. ಎಂಥ ಜೀವನ ಅಂದ್ರೆ, ಅವಳು ಒಂದ್ಸತಿ ಉರಿಯ ಒಲೆ ಕಟ್ಟಿಗೆ ತಗೊಂಡು ಇಡಕ್ಕೆ ಹೋಗ್ತಾಳೆ ಶ್ರೀಮಾತೆಯಲ್ಲಿ. ಆಮೇಲೆ ಬ್ರಹ್ಮಚಾರಿಗಳು ಓಡ್ ಬಂದು ಸರಿಯಾಗಿ ಹೊಡೆದು ತಡಿತಾರೆ. ಅವು ಅಷ್ಟು ಕಿರ್ಕೊಳ್ಳ ಶ್ರೀಮಾತೆಯವ್ರಿಗೆ. ಎಂಥ ವಾತಾವರಣ ಇದ್ರು ಅಂತ ನಮ್ಮ ಮನೆಗಳಲ್ಲಿ ಅಷ್ಟು ಅಂತ ವಾತಾವರಣ, ಕೆಟ್ಟ ವಾತಾವರಣ ಇಲ್ಲ. ಅಂದ್ರೆ ಶ್ರೀಮಾತೆಯವರು ಸುತ್ತ ಎಂಥ ಕೆಟ್ಟ ವಾತಾವರಣ ಇತ್ತು ಅಂದ್ರೆ ಅವ್ರು ಆದ್ರೂ ಹೇಳ್ತಾರೆ, ನನಗೆ ಹೌದು, ನನಗೆ ಅಶಾಂತಿ ಅಂದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಶ್ರೀಮಾತೆಯವರು. ನಾವು ಎಷ್ಟು ಶಾಂತವಾಗಿದ್ರು ಮನಸ್ಸೊಳಗೆ ಅಶಾಂತಿ ಇರುತ್ತೆ. ಆದ್ರೆ ಶ್ರೀಮಾತೆಯರ ಸುತ್ತ ಎಂಥ ಅವರು ಆದಿ ಇರ್ಬೋದು, ಸುರಭ ಇರ್ಬೋದು, ಇಡೀ ತಮ್ಮಗಳ ಕುಟುಂಬ ಎಲ್ಲರನ್ನೂ ಈ ಶ್ರೀಮಾತೆಯನ್ನು ನೋಡ್ಕೊಂಡಿರ್ತಾರೆ. ಆದ್ರೆ ಒಬ್ರಿಗೂ ಶ್ರೀಮಾತೆ ಯಾರನ್ನು ಗೊತ್ತೇ ಆಗಲ್ಲ. ಏನೋ ಮಕ್ಕ ಬಿಡುವಂತ ಶ್ರೀಮಾತೆಯವ್ರನ್ನ ಹುಡ್ಕೊಂಡು ಎಲ್ಲೆಲ್ಲಿಂದ ಬರ್ತಾರೆ ಅವರು. ಸಾಕ್ಷಾತ್ ಜಗನ್ಮಾತೆ. ಶಾರದಾ ರೂಪತಾಳಿ, ಶಾರದಾ ರೂಪತಾಳಿ ಬಂದಿಹಳು ತಾಯಿ ಕಾಳಿ, ಅದನರಿತೆ ರಾಮ ಕೃಷ್ಣ, ಅದನರಿತೆ ರಾಮ ಕೃಷ್ಣ, ಪೂಜಿಸಿದರು ಭಾವತಾಳಿ, ಶಾರದಾ ರೂಪತಾಳಿ ಬಂದಿಹಳು ತಾಯಿ ಕಾಳಿ, ಶಾರದಾ ರೂಪತಾಳಿ.